ಏನಪ್ಪ ರಕ್ಷಾ, ರೈಲ್ವೆ ಸ್ಟೇಷನಲ್ಲಿ ಏನು ಮಾಡ್ತಾಯಿದ್ದೀನಿ ಅಂತ ನೋಡ್ತಾ ಇದ್ದೀರಾ. ನಾನು ಶ್ರೀರಂಗಪಟ್ಟಣಗೆ ಇವತ್ತು ಹೋಗ್ತಾ ಇದ್ದೀನಿ. 2 hours ಜರ್ನಿ ಇರುತ್ತೆ ಬ್ಯಾಂಗ್ಳೂರಿಂದ. ನಾನು ಶ್ರೀರಂಗಪಟ್ಟಣನ ರೀಚ್ ಮಾಡಿ ಆಮೇಲೆ ನಾನು ಹೋಗಿದ್ದು ಫಸ್ಟ್ ಪ್ಲೇಸೇ ಶ್ರೀರಂಗನಾಥ ಸ್ವಾಮಿ ಟೆಂಪಲ್. ಸೊ ಇಲ್ಲಿ ರಂಗನಾಥ ಸ್ವಾಮಿ ಸ್ಲೀಪಿಂಗ್ ಸ್ಟ್ಯಾಚ್ಯೂ ಇದೆ. ಸೊ ಒಳಗಡೆ ಫೋಟೋ ತೆಗಿಯೋಂಗಿಲ್ಲ. ಅದಾದಮೇಲೆ ನಾನು ಹೋಗಿದ್ದು ನೆಕ್ಸ್ಟು ಕರ್ನಲ್ ಬೇಲೀಸ್ ಅಂತ. ಸೊ ಇದು ಟಿಪ್ಪು ಸುಲ್ತಾನ್ ಅವ್ರದ್ದು. ಸೊ ಇದು ವಾಟರ್ ಜೈಲ್ ಅಂತಲೂ ಕರೀತಾರೆ. ಸೊ ಇಲ್ಲಿ ಫುಲ್ಲು ವಾಟರ್ ಫಿಲ್ ಮಾಡಿಬಿಟ್ಟು ಅವ್ರ ಕೈದಿಗಳನ್ನ ಕಟ್ಟಿ ಸೊ ಪನಿಷ್ಮೆಂಟ್ ಕೊಡ್ತಾಯಿದ್ರು. ಆಮೇಲೆ ಈ ಪ್ಲೇಸ್ ಯಾವುದಂದರೆ ಬ್ರಿಟಿಷರ್ಸ್ ಜೊತೆ ಹೋರಾಡಿ ಟಿಪ್ಪು ಸುಲ್ತಾನ್ ಬಾಡಿ ಸಿಕ್ಕಿದ್ದು ಪ್ಲೇಸು ಇದು. ಆಮೇಲೆ ನೆಕ್ಸ್ಟ್ ನಾನು ಹೋಗಿದ್ದು ಜಮಿಯಾ ಮಸ್ಜಿದ್ ಅಂತ. ಸೊ ಇದು ಫಸ್ಟು ಹನುಮಾನ್ ಟೆಂಪಲ್ ಆಗಿತ್ತು. ಬಟ್ ಟಿಪ್ಪು ಸುಲ್ತಾನ್ ಅವ್ರ ರೂಲಿಂಗಲ್ಲಿ ಇದನ್ನೆಲ್ಲ ಹೊಡೆದಾಕಿ ಇದನ್ನು ಮಸ್ಜಿದ್ ಮಾಡಿದರು. ನೆಕ್ಸ್ಟು ನಾನು ನಮ್ಮ ಅಥೆಂಟಿಕ್ ಶ್ರೀರಂಗಪಟ್ಟಣ ಬಾಗಿಲುಗಳನ್ನ ಕೋಟೆಗಳನ್ನ ಎಂಟರ್ ಆಗ್ತಾಯಿದ್ದೀನಿ. ಸೊ ಇದರೊಳಗಡೆ ಎಂಟರ್ ಆಗಿ ನಾನು ಫಸ್ಟ್ ಹೋಗಿದ್ದು ನಿಮಿಷಾಂಬ ಟೆಂಪಲಿಗೆ. ಸೊ ನಾನು ಸುಮ್ಮನೆ ಹೂವು ಹಾಕೊಂಡು ಒಂದು ಪೋಸ್ ಕೊಟ್ಟು ಆಮೇಲೆ ನಿಮಿಷಾಂಬ ಟೆಂಪಲ್ಲಿಗೆ ಹೋದೆ. ಇದನ್ನು ನಿಮಿಷಾಂಬ ಟೆಂಪಲ್ ಅಂತ ಏನಕ್ಕೆ ಕರೀತಾರೆ ಅಂದರೆ ನಿಮಿಷಗಳಲ್ಲಿ ನಮ್ಮ ಆಸೆಗಳನ್ನು ಫುಲ್ಫಿಲ್ ಮಾಡೋ ದೇವರು ಅಂತ. ಸೊ ಒಳಗಡೆ ಫೋಟೋ ತೆಗಿಯೋಕ್ಕಾಗಲ್ಲ. ಸೊ ಇದು ಔಟ್ಸೈಡ್ ವ್ಯೂ. ಅದಾದಮೇಲೆ ನಾನು ಹೋಗಿದ್ದು ಗುಂಬಸ್ಗೆ. ಸೊ ದಿಸ್ ಇಸ್ ಅ ವೆರಿ ಬ್ಯೂಟಿಫುಲ್ ಪ್ಲೇಸ್. ಇಲ್ಲಿ ಟಿಪ್ಪು ಸುಲ್ತಾನ್ದು ಸಮಾಧಿ ಇದೆ. ಟಿಪ್ಪು ಸುಲ್ತಾನ್ದು ಕಂಪ್ಲೀಟ್ ಫ್ಯಾಮ್ಲಿದು ಸಮಾಧಿ ಇದೆ. ಸೊ ರೈಟ್ ನಾವು ನೀವೇನು ನೋಡ್ತಿದ್ದೀರ ದಿಸ್ ಇಸ್ ದ ಒರಿಜಿನಲ್ ಸಮಾಧಿ. ಇಲ್ಲೇ ಟಿಪ್ಪು ಸುಲ್ತಾನ್ನ ಬರಿ ಮಾಡಿದವರು. ಆ್ಯಂಡ್ ಟಿಪ್ಪು ಸುಲ್ತಾನ್ ಮಾತ್ರ ಅದನ್ನು ಟೈಗರಲ್ಲಿ ಹಾಕಿದ್ದಾರೆ. ಯಾಕಂದರೆ ಟಿಪ್ಪು ಸುಲ್ತಾನ್ ನಮಗೂ ಮೈಸೂರಲ್ಲಿ ಟೈಗರ್ನ ಫೈಟ್ ಮಾಡಿದಾರಲ್ವ, ಅದಕ್ಕೋಸ್ಕರ ಅವ್ರನ್ನ ಹಾಕಿದ್ದಾರೆ. ಸೊ ನೆಕ್ಸ್ಟ್ ನಾನು ಹೋಗಿದ್ದು ಟಿಪ್ಪು ಸಮ್ಮರ್ ಪ್ಯಾಲೇಸ್ ಅಂತ. ಆ್ಯಂಡ್ ನಾನು ಇದ್ರೊಳಗಡೆ ಹೋದಾಗ ಐ ವಾಸ್ ಸೋ ಶಾಕ್ಡ್. ನಮ್ಮ ಶ್ರೀರಂಗಪಟ್ಟಣದಲ್ಲಿ ಇಷ್ಟು ಚೆನ್ನಾಗಿರೋ ಪ್ಯಾಲೇಸ್ ಇದೆಯಾ ಅಂತ. ಓ ಮೈ ಗಾಡ್, ಇಟ್ ವಾಸ್ ಸೋ ಬ್ಯೂಟಿಫುಲ್. ಸೊ ಇದು ಮೆಡಲ್ ಕಲೆಕ್ಷನ್ಸು ಬ್ರಿಟಿಷರ್ಸ್ದು. ಅದಾದಮೇಲೆ ಇದು ಟಿಪ್ಪು ಸುಲ್ತಾನ್ ಅವರು ಕುತ್ಕೊಂಡಿದ್ದು ಸೋಫಾ, ಯೂಸ್ ಮಾಡಿದ್ದು ಫರ್ನಿಚರು. ಆಮೇಲೆ ಇದು ಸಿಲ್ವರ್ ಕಪ್ಪು. ಸೊ ಟಿಪ್ಪು ಸುಲ್ತಾನ್ದು ಕತ್ತಿ ಇದೆ. ಅದಾದಮೇಲೆ ಬೇರೆ ರಾಜ್ಯ ಕಂಪೇರ್ ಮಾಡಿದ್ರೆ ಟಿಪ್ಪು ಸುಲ್ತಾನ್ ಹತ್ರ ಈ ಗನ್ ಇತ್ತು. ಇದರಿಂದಾನೇ ಅವ್ರು ಬ್ರಿಟಿಷರ್ಸ್ ಜೊತೆ ಫೈಟ್ ಮಾಡೋಕ್ಕಾಗಿದ್ದು. ಆಮೇಲೆ ಇದು ಟಿಪ್ಪು ಸುಲ್ತಾನ್ ಹಾಕ್ಕೊಂಡಿದ್ದು ಬಟ್ಟೆಗಳು. ಆಮೇಲೆ ಲಾಸ್ಟಲ್ಲಿ ನಾನು ಕಾವೇರಿ ನದಿಗೆ ಒಂದು ಕೋರಲ್ ರೈಡ್ಗೆ ಹೋಗಿದ್ದೆ. ನಾನು ಒಬ್ಬಳೇ ಇರೋದ್ರಿಂದ ನಾನು ಆರಾಮಾಗಿ ಮಲ್ಕೊಂಡು ಒಬ್ಬಳೇ ಹೋದೆ. ತುಂಬ ಚೆನ್ನಾಗಿತ್ತು. ಇದು 3 ನದಿ ಸಂಗಮ ಆಗಿ ಹರಿಯೋ ನೀರು. ಸೊ ಅದಕ್ಕೆಲ್ಲದಕ್ಕೂ ಅಧಿಪತಿ ನಮ್ಮ ಶಿವಪ್ಪ. ಸೊ ಸಖತ್ತಾಗಿತ್ತು. ನಾನು ಕಾವೇರಿ ನದಿಯಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಇದು ಗೋಲ್ಡನ್ ಅವರ್ ಆಗಿರೋದ್ರಿಂದ ತುಂಬ ಎಂಜಾಯ್ ಮಾಡಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.